ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 8ನೇ ತರಗತಿ ವಿಜ್ಞಾನದ ಕಲಿಕಾಂಶ 12 ಇದೆ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಆ ಒಂದು ಕಲಿಕಾಂಶದ ಕಲಿಕಾ ಹಾಳೆ 4ರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ಇದೇ ತರನಾಗಿ ಹಿಂದಿ ಮತ್ತು SS ನಾವು ಆಲ್ರೆಡಿ ಎಲ್ಲ ಕಲಿಕಾ ಫಲಗಳ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳು ಹಾಕಿದ್ದೀವಿ, ನೋಡ್ಬೋದು. ಈ ಹಿಂದಿ, ಸೈನ್ಸ್ ಮತ್ತು SS ಅಲ್ಲಿನೂ ಕೂಡ ರಾಜ್ಯ ಪಠ್ಯಪುಸ್ತಕದ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳನ್ನ ಸಹಿತನೂ ಕೂಡ ಹಾಕಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ FA ಮತ್ತು SA ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 12ನೇ ಕಲಿಕಾಂಶ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಪಾಠದ 4ನೇ ಕಲಿಕಾ ಹಾಳೆಯ ಉತ್ತರಗಳನ್ನು ನಿಮಗೆ 8ನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆನ ಮಾಡೋರಿದ್ದಾರೆ. ಅದೇ ಮೌಲ್ಯಾಂಕನ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡಿದರೆ ಮೊದಲಿಗೆ ನಾವು ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹಾಕ್ತಾ ಇದ್ದೀವಿ. ಹಿಂದಿ, ಸೈನ್ಸ್, SS ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರು ನೋಡಿಲ್ಲಲ್ಲ ಬಹು ಆಯ್ಕೆ ಪ್ರಶ್ನೆಗಳಿಗಾಗಿ ಆ ವಿಡಿಯೋಗಳನ್ನು ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಕಲಿಕಾ ಹಾಳೆ 4ರ ಉತ್ತರಗಳನ್ನು ನೋಡೋಣ. 12ನೇ ಕಲಿಕಾಂಶದಲ್ಲಿ ಕಲಿಕಾಫಲ 4, ಕಲಿಕಾ ಹಾಳೆ 4, ಚಟುವಟಿಕೆ 1. ಪ್ರೌಢಾವಸ್ಥೆಯಲ್ಲಿ ಕಾಣುವ ಬದಲಾವಣೆಗಳನ್ನು ನೀಡಿರುವ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬದಲಾವಣೆಗಳಿದ್ದಾವೆ. ಹುಡುಗರು ಮತ್ತು ಹುಡುಗಿಯರಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಪ್ರೌಢಾವಸ್ಥೆಯಲ್ಲೇ ಆಗ್ತಕ್ಕಂಥವುಗಳನ್ನು ತಾವೇನು ಮಾಡಬೇಕಿತ್ತು, ವಿದ್ಯಾರ್ಥಿಗಳೇ ಬರಿಬೇಕಿತ್ತು. ಸೊ ಮೊದಲಿಗೆ ನೋಡೋಣ, ದೈಹಿಕ ಬದಲಾವಣೆಗಳು ಹುಡುಗರು ಮತ್ತು ಹುಡುಗಿಯರಲ್ಲಿ ಏನಿದೆ ಅಂತ. ಎಸ್, ವಿಶೇಷವಾಗಿ ದೈಹಿಕ ಬದಲಾವಣೆಗಳಲ್ಲಿ ಹುಡುಗರ ಭುಜ ಮತ್ತು ಎದೆಯ ಬೆಳವಣಿಗೆ ಆಗ್ತದೆ, ವಿಸ್ತಾರವಾಗಿ ಆಗ್ತವೆ. ಮತ್ತು ಹುಡುಗರ ಮುಖ ಆಗಿರ್ಬೋದು, ಕಂಕುಳಿನ ಭಾಗ ಆಗಿರ್ಬೋದು ಮತ್ತು ಜನನಾಂಗಗಳಲ್ಲಿ ರೋಮಗಳ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಇದೇ ದೈಹಿಕ ಬದಲಾವಣೆಗಳು ಹುಡುಗಿಯರಲ್ಲಿ ನೋಡಿದಾಗ ಹುಡುಗಿಯರ ಸ್ತನಗಳ ಗಾತ್ರ ದೊಡ್ಡದಾಗಿ ಬೆಳಿತಾವ. ಹುಡುಗಿಯರ ಸೊಂಟದ ಕೆಳಭಾಗದ ಪ್ರದೇಶ ದೊಡ್ಡದಾಗ್ತದೆ. ಕಂಕುಳ ಮತ್ತು ಜನನಾಂಗಗಳಲ್ಲಿ ರೋಮಗಳ ಬೆಳವಣಿಗೆ ಸಹಿತ ಹುಡುಗಿಯರಲ್ಲಿ ನಾವೇನು ಮಾಡ್ತೀವಿ, ಪ್ರೌಢಾವಸ್ಥೆಯಲ್ಲಿ ಕಾಣ್ತಕ್ಕಂಥ ದೈಹಿಕ ಬದಲಾವಣೆಗಳು ಆಗಿದ್ದಾವೆ. ಇನ್ನು ಎರಡನೇದು ನೋಡೋಣ, ಧ್ವನಿ ಬದಲಾವಣೆಗಳು ಹುಡುಗ ಮತ್ತು ಹುಡುಗಿಯರಲ್ಲಿ ಹೇಗಿದೆ ಅಂತಕ್ಕಂಥದ್ದು. ಎಸ್, ವಿಶೇಷವಾಗಿ ಹುಡುಗರಲ್ಲಿ ಧ್ವನಿ ಪೆಟ್ಟಿಗೆ ದೊಡ್ಡದಾಗಿ ಬೆಳೀತದೆ. ಮತ್ತು ಹುಡುಗರು ಆಳವಾದ ಧ್ವನಿಯನ್ನು ಹೊಂದುತ್ತಾರೆ. ಗಡಸಾಗಿರ್ತಕ್ಕಂಥ ಧ್ವನಿಯನ್ನು ನಾವು ಪ್ರೌಢಾವಸ್ಥೆಯಲ್ಲಿ ಬಾಲಕರ ಹಂತದಲ್ಲಿ ನೋಡ್ತೀವಿ. ಬಟ್ ಅದೇ ಒಂದು ಧ್ವನಿ ಬದಲಾವಣೆಗಳನ್ನು ಹುಡುಗಿಯರಲ್ಲಿ ನೋಡಿದಾಗ ಈ ಲ್ಯಾರಿಂಗ್ಸ್ ಅಂತ ಏನು ಕರಿತಾವಲ್ಲ, ಅದು ಹೊರಗಿನಿಂದ ನಮಗೆ ಕಾಣೋದಿಲ್ಲ. ಮತ್ತು ಹೆಚ್ಚಿನ ಸ್ಥಾಯಿ ಧ್ವನಿಯನ್ನು ಹುಡುಗಿಯರು ಏನು ಮಾಡ್ತಾರೆ, ಪ್ರೌಢಾವಸ್ಥೆಯಲ್ಲಿ ಹೊಂದುತ್ತಾರೆ ಅಂತಕ್ಕಂಥದ್ದು ಇತ್ತು. ಇನ್ನು ಮೂರನೇದು ನೋಡೋಣ, ಬೆವರು ಮತ್ತು ತೈಲ ಗ್ರಂಥಿಗಳ ಬದಲಾವಣೆಗಳು. ಈ ಬೆವರು ಮತ್ತು ತೈಲ ಗ್ರಂಥಿಯ ಬದಲಾವಣೆಗಳನ್ನು ಹುಡುಗರಲ್ಲಿ ಇರೋದರ ವೇಗ ಅಂದರೆ ಬೆವರು ಗ್ರಂಥಿ ಮತ್ತು ತೈಲ ಗ್ರಂಥಿಗಳ ವೇಗ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಹೆಚ್ಚಿನ ಚಟುವಟಿಕೆಯನ್ನು ತಂದು ಕೊಡ್ತಾವ. ಅದೇ ಕಾರಣಕ್ಕಾಗಿ ಹುಡುಗರ ಮುಖದ ಮೇಲೆ ಮೊಡವೆಗಳು ಏನಾಗ್ತಾವಪ್ಪ ಅಂದ್ರೆ ಉಂಟಾಗ್ತಾವ. ಸೊ ಇದೇ ಸೇಮ್ ಆಗಿರ್ತಕ್ಕಂಥ ಲಕ್ಷಣಗಳನ್ನು ಸಹಿತ ನಾವು ಹುಡುಗಿಯರಲ್ಲಿ ಕಾಣ್ತೀವಿ. ಅಂದರೆ ಹುಡುಗಿಯರಲ್ಲಿನೂ ಸಹಿತ ಬೆವರು ಗ್ರಂಥಿಗಳು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಗಳ ವೇಗ ಹೆಚ್ಚಿಗೆ ಕಂಡು ಬರ್ತದೆ. ಜೊತೆಗೆ ಹುಡುಗಿಯರ ಮುಖದ ಮೇಲೆ ಸಹಿತನೂ ಕೂಡ ಮೊಡವೆಗಳು ಉಂಟಾಗ್ತಾವ ಪ್ರೌಢಾವಸ್ಥೆಯಲ್ಲಿ ಅಂತಕ್ಕಂಥದ್ದು. ಇದು ಮೂರನೇ ಬದಲಾವಣೆ ಇತ್ತು. ಇನ್ನು ನಾಲ್ಕನೇ ಬದಲಾವಣೆ ನೋಡೋಣ, ಲೈಂಗಿಕ ಅಂಗಗಳನ್ನು ನೋಡಿದಾಗ ಹುಡುಗರಲ್ಲಿ ವೃಷಣಗಳನ್ನು ವೀರ್ಯಾಣು ಉತ್ಪಾದಿಸಲು ಆರಂಭವನ್ನು ಮಾಡ್ತದೆ. ವೃಷಣಗಳು ವೀರ್ಯಾಣನ ಉತ್ಪಾದನೆಯನ್ನು ಮಾಡ್ತವೆ. ಅದೇ ಥರ ಹುಡುಗಿಯರಲ್ಲಿ ಲೈಂಗಿಕ ಅಂಗಗಳ ಬಗ್ಗೆ ನೋಡಿದಾಗ ಅಂಡಾಶಯಗಳು ಹಿಗ್ತವ. ಅಂಡಗಳು ಪಕ್ವಗೊಳ್ಳಲಿಕ್ಕೆ ಆರಂಭವನ್ನು ಪ್ರೌಢಾವಸ್ಥೆಯಲ್ಲಿ ಹುಡುಗಿಯರಲ್ಲಿ ಆಗ್ತದೆ. ಮಾನಸಿಕ ಭಾವನಾತ್ಮಕ ಪ್ರಬುದ್ಧತೆಗಳನ್ನು ನೋಡಿದಾಗ ಹುಡುಗ ಮತ್ತು ಹುಡುಗಿಯರಲ್ಲಿ ಸೇಮ್ ಆಗಿರ್ತಕ್ಕದ್ದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಅವರು ಹೆಚ್ಚು ಸ್ವತಂತ್ರರಾಗಲಿಕ್ಕೆ ಬಯಸ್ತಾರೆ, ಅವರಲ್ಲಿ ಸ್ವಯಂ ಪ್ರಜ್ಞೆ ಬೆಳೀತದ, ಅವರ ಬೌದ್ಧಿಕ ಬೆಳವಣಿಗೆ ಹೆಚ್ಚಿಗೆ ಆಗ್ತದೆ. ವಿಶೇಷವಾಗಿ ಚಿಂತನಾ ಪ್ರವೃತ್ತಿಯಲ್ಲಿ ಅವ್ರು ಏನಾಗಿರ್ತಾರಪ್ಪ ಅಂದ್ರೆ ಮುಳುಗಿರ್ತಾರೆ. ಅವರ ಒಂದು ಭವಿಷ್ಯದ ಕನಸುಗಳನ್ನು ಕಾಣ್ತಕ್ಕಂಥ ಒಂದು ಹಗಲುಗನಸಿನ ಈ ವಯಸ್ಸು ಪ್ರೌಢಾವಸ್ಥೆ ಆಗಿರ್ತದೆ. ಸೊ ಬೋತ್ ಅಂತ ಹೇಳ್ಬೋದು, ಹುಡುಗ ಮತ್ತು ಹುಡುಗಿಯರಲ್ಲಿ ಒಂದೇ ತರಹದ ನಾವು ಮಾನಸಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯ ಲಕ್ಷಣಗಳನ್ನು ನಾವುಗಳು ಕಾಣ್ತೀವಿ. ಇಲ್ಲಿಗೆ ಮೊದಲ ಚಟುವಟಿಕೆ ಮುಗಿತು. ಇದನ್ನು ತಿಳಿಯಿರಿ ಅಂತ ಸ್ವಲ್ಪ ಕೊಟ್ಟಿದ್ದಾರೆ. ತದ್ರೂಪಿ ಸೃಷ್ಟಿ ಕ್ಲೋನಿಂಗ್ ಬಗ್ಗೆ ನೋಡೋಣ.
ನೋಡಿ, ತದ್ರೂಪಿ ಸೃಷ್ಟಿ ಅಂತಕ್ಕಂಥದ್ದು ಜೀವಕೋಶದ ಯಾವುದೇ ಇತರ ಜೀವಂತ ಭಾಗ ಅಥವಾ ಸಂಪೂರ್ಣ ಜೀವಿಯ ನಿಖರ ನಕಲಿನ ಉತ್ಪಾದನೆ ಆಗದ ಜೆರಾಕ್ಸ್ ಕಾಪಿ ಅಂತ ಕರಿತೀವಿ. ತದ್ರೂಪಿ ಅಂದರೆ ಒಂದು ಹೇಗಿದೆಯಲ್ಲ ಅದರದೇ ಇನ್ನೊಂದು ರೂಪವನ್ನು ಸೃಷ್ಟಿ ಮಾಡೋದೇ ತದ್ರೂಪಿ ಕ್ಲೋನಿಂಗ್ ಅಂತ ಕರಿತೀವಿ. ಪ್ರಾಣಿಗಳ ಕ್ಲೋನಿಂಗನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ನಲ್ಲಿನ ರೋಸ್ಲಿನ್ ಇನ್ಸ್ಟಿಟ್ಯೂಟ್ ಇಯಾನ್ ವಿಲ್ಮಂಟ್ ಮತ್ತು ಅವರ ಸಹೋದ್ಯೋಗಿಗಳು ನಡೆಸಿಕೊಡ್ತಾರೆ. ಸೊ ಮೊದಲ ತದ್ರೂಪಿ ಸೃಷ್ಟಿಯನ್ನು ಕುರಿ ಉತ್ಪಾದನೆ ಮಾಡ್ತಾರೆ. ಅದರ ಹೆಸರನ್ನು ಏನಿಡ್ತಾರೆ, ಡಾಲಿ ಅಂತ ಇಡ್ತಾರೆ. ಇದು ನೆನಪಿಟ್ಕೊಳ್ಳಿ ಇಟ್ಕೊಳ್ತಕ್ಕಂಥದ್ದು. ಫಸ್ಟ್ ತದ್ರೂಪಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಕುರಿ, ಅದರ ಹೆಸರೇ ಡಾಲಿ. ಈ ಡಾಲಿ ಜುಲೈ 5, 1996 ಹುಟ್ಟಿತು. ಡಾಲಿ ಕುರಿಯು ಕ್ಲೋನಿಂಗ್ನಿಂದ ಜನಿಸಿದ ಮೊದಲ ಸ್ತನಿಯಾಗಿದೆ ಅಂತಲೂ ಕೂಡ ಕರೀತಾರೆ. ಸೊ ಇದು ತದ್ರೂಪಿ ಬಗ್ಗೆ ಇತ್ತು, ಸ್ವಲ್ಪ ಇಂಪಾರ್ಟೆಂಟ್ ಇತ್ತು, ನಿಮ್ಮ ಜಿಕೆಗಾಗಿರ್ಬೋದು ಮತ್ತು ನಾಲೆಜ್ ಪರ್ಪಸ್ ಕೂಡ ಇತ್ತು. ಎಸ್, ಚಟುವಟಿಕೆ 2, ಮಾನವನ ದೇಹದಲ್ಲಿನ ಅಂತಃಸ್ರಾವಕ ಗ್ರಂಥಿಗಳನ್ನು ಗುರುತಿಸಿರಿ. ಇಲ್ಲಿ ಗ್ರಂಥಿಗಳಿದಾವೆ, ಅವು ಸ್ರವಿಸ್ತಕ್ಕಂಥ ಭಾಗಗಳಿದಾವೆ. ಯಾವ ಯಾವ ಗ್ರಂಥಿಗಳು ಇವುಗಳು ಇದಾವೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಈ ಚಟುವಟಿಕೆಯಲ್ಲಿ ಬರೀಬೇಕಿತ್ತು. ಉತ್ತರ ನೋಡೋಣ. ಎಸ್, ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಮೇದೋಜೀರಕ ಗ್ರಂಥಿ, ಸ್ತ್ರೀಯರಲ್ಲಿ ಅಂಡಾಶಯದ ಸ್ಥಾನ ಮತ್ತು ಋಷನ್ ಅಂತ ಕರಿತೀವಿ. ಇದೇ ಮಾನವನ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಗಳ ಸ್ಥಾನ ಇತ್ತು. ಎಲ್ಲೆಲ್ಲಿ ಯಾವ್ಯಾವ ಗ್ರಂಥಿಗಳು ಸ್ರವಿಸ್ತವೆ ಅಂತಕ್ಕಂಥ ಭಾಗವನ್ನು ತಾವುಗಳು ಬರಿಬೇಕಿತ್ತು ಈ ಚಟುವಟಿಕೆಯಲ್ಲಿ. ಲಾಸ್ಟ್ ಇದೆ, ಸಂಕ್ಷಿಪ್ತವಾಗಿ ಟಿಪ್ಪಣಿಗಳನ್ನು ಬರಿಬೇಕು ಹೇಳಿದ್ದಾರೆ. ಹದಿಹರೆಯದವರ ಪೋಷಣಾ ಅಗತ್ಯಗಳು. ಹಾಗಾದ್ರೆ ಹದಿಹರೆಯದವರ ಪೋಷಣಾ ಅಗತ್ಯಗಳಲ್ಲಿ ನಾವೇನನ್ನ ಶಾರ್ಟ್ ನೋಟಲ್ಲಿ ಬರಿಬಹುದು ಅನ್ನೋದನ್ನು ನೋಡುವ. ಮೊದಲನೇದಾಗಿ, ಹದಿಹರೆಯದವರು ಸಮತೋಲಿತವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು. ಕಾರ್ಬೋಹೈಡ್ರೇಟ್, ಲಿಪಿಡ್, ವಿಟಮಿನ್, ನಾರು, ನೀರು, ಪ್ರೋಟೀನ್ ಇವೆಲ್ಲವುಗಳನ್ನು 7 ಘಟಕಾಂಶಗಳನ್ನು ಹೊಂದಿರತಕ್ಕಂಥ ಸಂತುಲಿತವಾಗಿರ್ತಕ್ಕಂಥ ಬ್ಯಾಲೆನ್ಸ್ಡ್ ಫುಡ್ಡನ್ನು ಸೇವಿಸಬೇಕು. ಜೊತೆಗೆ ಹೆಚ್ಚು ಕಬ್ಬಿನಾಂಶವನ್ನು ಭರಿತವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಶಕ್ತಿ ದೊರಕದೇ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ವರ್ಜಿಸಬೇಕು, ಅದನ್ನು ಬಿಡಬೇಕು ಅನ್ನೋದು ಹದಿಹರೆಯದವರ ಪೋಷಣಾ ಅಗತ್ಯತೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನೆರಡನೇದು ವೈಯಕ್ತಿಕ ನೈರ್ಮಲ್ಯ ಬರ್ತದೆ. ಎಸ್, ಸೊ ವೈಯಕ್ತಿಕ ನೈರ್ಮಲ್ಯದಲ್ಲಿ ವಿಶೇಷವಾಗಿ ಪ್ರತಿನಿತ್ಯನೂ ಕೂಡ ಸ್ನಾನ ಮಾಡಬೇಕು. ದೇಹದ ಎಲ್ಲ ಭಾಗಗಳನ್ನು ಸ್ವಚ್ಛವಾಗಿ ಸಾಬೂನಿನಿಂದ ಶುಚಿಗೊಳಿಸಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು ಋತುಸ್ರಾವ ಸಮಯದ ಬಗ್ಗೆ ಹೆಚ್ಚು ಸ್ವಚ್ಛತೆಯ ಕಡೆಗೆ ನಿಗಾವನ್ನು ವಹಿಸಬೇಕು ಅನ್ನೋದನ್ನು ವೈಯಕ್ತಿಕ ನೈರ್ಮಲ್ಯದಲ್ಲಿ ಬರಿಬೇಕಿತ್ತು. ಲಾಸ್ಟ್ ಟಿಪ್ಪಣಿ ಇದೆ, ದೈಹಿಕ ವ್ಯಾಯಾಮ ಅಂತಕ್ಕಂಥದ್ದು. ಸೊ ಮೊದಲಿಗೆ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ವಾಯು ವಿಹಾರವನ್ನು ಮಾಡೋದು, ವೇಗದ ನಡಿಗೆಗಳನ್ನು ಮಾಡೋದು, ವ್ಯಾಯಾಮಗಳನ್ನು ಮಾಡೋದು, ಆಟಗಳನ್ನು ಆಡೋದು, ಯೋಗ, ಧ್ಯಾನ ಇತ್ಯಾದಿಗಳ ಕಡೆಗೆ ನಾವೇನು ಮಾಡಬೇಕಾಗದಪ್ಪ ಅಂದ್ರೆ ವಿಶೇಷವಾಗಿ ದೈಹಿಕ ವ್ಯಾಯಾಮದ ಕಡೆ ಗಮನವನ್ನು ಹರಿಸಬೇಕು. ಇಷ್ಟು ಉತ್ತರಗಳನ್ನು ತಾವುಗಳು ಇಲ್ಲಿ ಬರಿಬೇಕಿತ್ತು. ಇಲ್ಲಿಗೆ 8ನೇ ತರಗತಿಯ 12ನೆಯ ಕಲಿಕಾಂಶದ 4ನೇ ಕಲಿಕಾ ಹಾಳೆ ಮುಗಿತು. ಇನ್ನು ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥ ವಿಡಿಯೋವನ್ನು ಲೈನ್ ಅಪ್ ಮಾಡಿದ್ದೀವಿ. ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀವಿ.